ದೀಪಾ, ಏ ದೀಪಾ, ಬಾಯ್ ಲೋಟ. ಹಾಂ ಅಕ್ಕ, ಏನಾಯ್ತು? ಏನಿಲ್ಲವಾ? ಮತ್ತೆ ಬುತ್ತಿ ಕಟ್ಟಾಕ ಎಲ್ಲ ಅಡಿಗೆಂತೂ ಆಗಿತ್ತು. ಮತ್ತು ನಿಮ್ಮ ಯಜಮಾನ ನೀನ ಬುತ್ತಿ ಕಟ್ಕೊಂಬ ಅನ್ನತ್ಲೇನ, ಮತ್ತು ಅತ್ತಿಯರು ಬಿಟ್ಟು ಹೋದ್ರು, ನೀನ ತಗೊಂಡು ಹೋಗ್ಲಿ ಅಂತಂದು ಮುಂಜಾನೆ ಜಲ್ದಿ ಜಲ್ದಿ ಅರ್ಜೆಂಟ್ ಅಂತಂದು ಒಂದ ನಮ್ನಿ ಪಲ್ಯ ರೊಟ್ಟಿ ಅನ್ನ ಸಾರು ಮಾಡಿದ್ ನಾನು. ಮತ್ತೇನಾರ ಮಾಡ್ಬೇಕನ? ಮತ್ತೆ ಈಗ ಹೆಂಗೂ ಟೈಮ್ ಸಿಕ್ಕತಿ, ಇನ್ನು ಮಧ್ಯಾಹ್ನ ಅಲ್ಲಿ ಹೋಗೋದು ನಾವು. ಏನಾರ ಬೇರೆ ಮಾಡ್ಲೇನ ಮತ್ತೆ? ಅಂದ್ರೆ ಮತ್ತೇನಾರ ನಿಮ್ಮ ಯಜಮಾನ್ರು ತಿನ್ನಂಥದ್ದು ಸ್ಪೆಷಲ್ಲು ಅಂತ. ಇಲ್ಲಕ್ಕ, ಬೇಡ ಅಂಥದ್ದೇನು. ಬೆಳಗ್ಗೆಯಿಂದ ಮಾಡಿ ನೀನು ಸುಸ್ತಾಗಿ ಯಾಕೆ ತಲೆ ಕೆಡಿಸ್ಕೊಂತಿ? ಆಯ್ತಲ್ಲ, ಒಂದು ನಮ್ನಿ ಪಲ್ಯ ರೊಟ್ಟಿ ಎಲ್ಲ ಚಟ್ನಿ ಅಲ್ಲ, ಒಣಪು ಒಂದು ಚಟ್ನಿ ಪುಡಿನೂ ಐತಿ, ಮತ್ತು ಕ್ಯಾಂಪ್ ಚಟ್ನಿನೂ ಐತಿ, ಮೊಸರು ಎಲ್ಲ ಇರ್ತೈತಿ. ಮತ್ತೇನು ಬೇರೆ ಏನು ಬೇಡ ಅನ್ನಿಸ್ತತಕ್ಕ. ಬೆಳಗ್ಗೆಯಿಂದ ನೀವು ಜಲ್ದಿ ಎದ್ದು ಮಾಡಿ ಸುಸ್ತಾಗಿರಿ, ಸ್ವಲ್ಪ ರೆಸ್ಟ್ ಮಾಡಿರಿ. ಬಾಕಿ ಬೇರೆ ಮ್ಯಾಲಿನ ಕೆಲಸ ಎಲ್ಲ ನಾನು ಮಾಡಿಕೊಂಡು ಜಳಕ ಮಾಡ್ಕೊತೀನಿ. ಹೋಗೋಣಂತ. ಹೋಗಿ ಬಿಡುವ ಹಂಗಾರ. ನಿಮ್ಮ ಮನೆಯವ್ರಿಗೆ ಏನು ಇಷ್ಟ, ಏನು ಮಾಡ್ಬೇಕು ಅಂತಂತ ನೀವು ಹೇಳುವಲ್ಲಿ. ನಮ್ಮ ಮನೆಯವ್ರಿಗೆ ಇಷ್ಟ ಆಗಿದ್ದ ನಾನೊಂದಿಟ್ಟು ಮಾಡಿಟ್ಟು ಆಮೇಲೆ ಒಂದಿಟ್ಟು ಕುಂದಿರ್ತಾನೆ. ಓಹೋ, ಮನೆಯವ್ರಿಗೆ ಏನು ಇಷ್ಟ ಅಂತಂದು ಭಾಳ ಚಂದ ತಿಳ್ಕೊಂಡು ಎಲ್ಲಕ್ಕ. ತಿಳ್ಕೊಳ್ಬೇಕಲ್ವ? ಎರಡು ಮಕ್ಕಳು ಹಡದ ಮೇಲೂ ಗಂಡನ ಇಷ್ಟ ಕಷ್ಟ ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಅವರಿಗೆ ಹಿಟ್ಟಿನ ಜುಣುಕದ ವಡಿ ಅಂದ್ರೆ ಭಾಳ ಇಷ್ಟ. ನಾ ಮಾಡ್ಕೊಂತೀನಿ, ನಿಮಗೇನು ಕೆಲಸ ಮಾಡ್ಕೆ ಹೋಗು. ಜಲ್ದಿ ತಯಾರಾಗವ, ಮತ್ತು ನಿಮ್ಮ ಯಜಮಾನ್ರು ಕಾಯ್ತಿರ್ತಾರ. ಜಲ್ದಿ ಹೋಗೋಣಂತ. ಹ್ಞೂ ಅಕ್ಕ. ಅಕ್ಕ, ನಾನು ಏನಾರು ಮಾಡ್ಲೇನೆ? ಹಾಂ, ನೀ ಏನು ಮಾಡ್ತೀವ? ನಿಮ್ಮ ಯಜಮಾನ್ರು ಹೊಲಕ್ಕೆ ಹೋಗ್ಯಾರನ? ಬುತ್ತಿ ಕಟ್ಕೊಂಬ ಅಂತ ಹೇಳ್ಯಾರನ? ಯಾಕೆ ಹಂಗಂತೀಯ ಶೋಭಕ್ಕ? ಹೊಲಕ್ಕೆ ಹೋದ್ರಿಗೆ ಅಷ್ಟ ಮಾಡ್ಬೇಕಂತೈತೆ ನಿಮ್ಮ ಮನ್ಯಾಗ? ಏನು ಹೊಲಕ್ಕೆ ಹೋದ್ರಿಗೆ ಅಷ್ಟ ಮರ್ಯಾದೈತೆ? ಏ ಹಂಗಲ್ಲವ, ಹಂಗನ್ಲಿಲ್ಲ. ಮತ್ತು ನೀ ತಪ್ಪು ತಿಳ್ಕೊಬೇಡ. ನೀನು ನಕಲಿನೂ ಅರ್ಥ ಆಗಲ್ಲ ನಿನಗೆ, ಸೀರಿಯಸ್ಸು ಅರ್ಥ ಆಗಲ್ಲ ನಿನಗೆ. ನಾವು ನಕಲಿ ಮಾಡಿದ್ರೆ ನೀ ಸೀರಿಯಸ್ ಆಗ ತಗೊಂಡ್ಬಿಡ್ತೀವಿ. ಅಡುಗೆ ಮನೆಯೂ ಇಲ್ಲೇ ಐತೆವ್ವ, ಎಲ್ಲ ಸಾಮಾನು ಇಲ್ಲೇ ಅದಾವ. ನಾವೇನು ಬೆನ್ನಿ ಕಟ್ಕೊಂಡ್ರಲ್ಲ, ಏನಿಲ್ಲ. ನಿನಗೇನು ಬೇಕು ನೋಡು ಮಾಡ್ಕೆ. ಏನು ನಿಮ್ಮ ಯಜಮಾನ್ರಿಗೆ ಏನು ಬೇಕು, ನಿನಗೇನು ಬೇಕು ಮಾಡ್ಕೆ. ಅಡಿಗೆಂತೂ ಎಲ್ಲ ಐತಿ, ಊಟ ಮಾಡು ಆಮೇಲೆ. ಯಾಕಂದ್ರೆ ನಾವು ಹೊಲಕ್ಕೆ ಕಟ್ಕೊಂಡು ಹೊಟ್ಟೇವೆ, ಅಲ್ಲೇ ಉಂಟೇವೆ ಅತ್ತಿ ಮಾವಾರ ಜೋಡಿ. ನೀನು ಮತ್ತು ನೀ ಊಟ ಮಾಡ್ಕೆ. ಏನು ಮತ್ತು ಬೇನ್ರ ಬೇಕಂದ್ರೆ ಮಾಡ್ಕೊಂಡು ಊಟ ಮಾಡು. ಇಲ್ಲ ಇದ್ದದ್ದ ಉಂಟಾನೆ ಅಂದ್ರೆ ಇದ್ದದ್ದ ಉಣ್ಣು. ಎಲ್ಲ ಇಲ್ಲೇ ಐತೆ ನೋಡಿಯವ. ನಾ ಏನು ಹಿಂದೆ ಕಟ್ಕೊಂಡು ಅಡ್ಡಾಡ್ತಾನೆ. ನಮ್ಮ ಮನೆಯವ್ರಿಗೆ ಅಂತ ಡಬ್ಬಿ ಕಟ್ ಕಳಿಸ್ಬಿಟ್ಟೆ. ಅವರು ಬರೋದಿಲ್ಲ ಮಧ್ಯಾಹ್ನ ಉಣ್ಣಾಕ. ನಿನಗೆ ಗೊತ್ತಿದ್ದೈತಿ. ಇನ್ನು ನೀವು ಬೇಕೆ ಏನು ಬೇಕಂತ ಮಾಡ್ಕೊಂಡು ಊಟ ಮಾಡು. ಅಯ್ಯೋ ಹಂಗಲ್ಲಕ್ಕ, ನಾ ಹೇಳಿದ್ದು ನನ್ನ ಸಲುವಾಗಿಲ್ಲ, ನಿಮ್ಮ ಸಲುವಾಗಿ ಏನಾರ ಮಾಡ್ಲೇನೋ ಅಂತ. ನೀನು ಬೆಳಗ್ಗಿಂದ ಇಷ್ಟು ಕಷ್ಟ ಮಾಡಪಡಾಕತ್ತಿ, ಮತ್ತೆ ಈಗ ಮಧ್ಯಾಹ್ನದಿಂದ ಮತ್ತೆ ಹೊಲಕ್ಕೆ ಹೋಗಿ ಅಲ್ಲೂ ಮಾಡ್ಬರ್ತಿ. ಅದಕ್ಕೆ ನೀವು ಸಾಯಂಕಾಲ ಬರೋದ್ರಾಗ ನಿಮಗೆ ಏನು ಮಾಡಿಟ್ಟಿರಲಿ, ನಿಮಗೆ ಏನು ಇಷ್ಟ ಅನ್ನೋದು ಹೇಳ್ರಿ, ಅದನ್ನ ಮಾಡಿಡ್ತೀನಿ. ಏನು ಅಯ್ಯವ ಇದೇನು ಕನಸ ನನಸ? ಒಂದ್ಸರಿ ಚೂಟಿಯನ್ನ ನೋಡ್ಬಿಡ್ಲೇನು? ಬೇಡ ಬೇವ, ಮೊದಲ ಈಗ ತಂಡ್ಯಾಗ ನಾವು ಜಲ್ದಿ ಹೋಗೋದಲ್ಲ ಬಿಡೋದ್ರ, ಮತ್ತೊಂದು ಎರಡು ಜಾಸ್ತಿನ ನಾವು ಚೂಟಿ ಗಿಟಿ ಏನ್ರ ಬೇಡ ಬೇಡ. ಕನಸು ನೆನಸು ಇದು ನೆನಸ? ಯವ್ವ ಹೀಗೆ ಇಷ್ಟು ವರ್ಷದಾಗ ಯಾವತ್ತು ಒಂದು ಕಪ್ ಚಾ ಮಾಡಿ ಕೊಟ್ಟಿಲ್ಲ ತಗರವ ನೀ ದಣದಿ ಅಂತಂದು. ಇವತ್ತ ಏನೋ ಮಾಡಿಡ್ಬೇಕನೋ ಅಂತ ಕೇಳ್ತಾಳ. ಏನು ಹೇಳಿ? ನಮ್ಮ ಬಸವ್ವ ಭಾಳ ಬದಲಾಗ್ಯ. ನೋಡಂತಡಿ ಹೇಳ್ತಾನೆ ಇದನ್ನು ಮಾಡು ಅಂತಂದು ಮಾಡ್ತಾಳೆ. ಇಲ್ಲ ನೋಡೋಣ ಇವತ್ತು ಹೆಂಗೂ ಆಕಿನ ಬಂದು ಕೇಳಾಕತ್ತಾಳ. ತಡಿ. ಅಲ್ಲ ಬಸವ, ಕರೆಗೂ ಮಾಡ್ತೀಯ? ಹ್ಞೂ ಅಕ್ಕ ಮಾಡ್ತೀನಿ. ಯಾಕೆ ನಾ ಮಾಡೋದು ನಿನಗೆ ಇಷ್ಟ ಇಲ್ಲನ? ಇಲ್ಲ ಹಂಗೇನಿಲ್ಲ. ಮಾಡು ಮಾಡು, ಅದಕ್ಕೇನೈತಿ ಮಾಡು. ಮತ್ತು ಹಂಗಾರೆ ಏನು ಮಾಡ್ಬೇಕು ಹೇಳಿ? ನಿನಗೇನು ಇಷ್ಟ, ನೀ ಏನು ತಿಂತಿ? ಅದು ಗಿಣ್ಣದ ಹಾಲು ಇಟ್ಟನೆ, ಬೇರೆ ಎಲ್ಲ ಅಂತ ಇರ್ತತೇನ. ನೋಡು ಗಿಣ್ಣದ ಹಾಲು ಇಟ್ಟನಿ, ಚಲೋ ತಂಗ ಗಿಣ್ಣ ಮಾಡಿ ಬಿಸಿ ಬಿಸಿ ಚಪಾತಿ ಮಾಡಿಬಿಡೇನು. ಎಲ್ಲರೂ ಜೀವದಲ್ಲಿ ತಿಂತಾರೆ. ಗಿಣ್ಣ ಚಪಾತಿ ಅಂದ್ರೆ ಎಲ್ಲರಿಗೂ ಎರಡು ಹೊಟ್ಟಿ. ಹೋಳಿಗೆ ಮಾಡ್ಬೇಕಾಗಿರುತ್ತೆ ಬೇಡ್ತಾರ. ಹೋಳಿಗೆ ಏನು ಮಾಡೋದು ಮತ್ತೆ ಚಪಾತಿ ಮಾಡು. ಹೌದಾ, ಆತ ತಗೋಕ್ಕ ಮಾಡಿಡ್ತೀನಿ. ಸರಿಯವ, ಒಂಚೂರು ಕೆಲಸ ಐತೆ, ನಾ ಬರ್ತೀನಿ. ಏನು ಆಶ್ಚರ್ಯ, ಏನು ಆಶ್ಚರ್ಯ. ಬಸವ, ಹಂಗೆ ಸೊಪ್ಪು ಸ್ವಚ್ಛ ಮಾಡಿಟ್ಟನೆ. ಏನು ಅದನ್ನ ನೀರು ತೆಗೆದು ಸ್ವಚ್ಛಗೆ ತೊಳೆದು ಸೊಪ್ಪು ಅಂತ ತಳಿಸ್ಬಿಡವ. ಆತಕ್ಕ. ಸೊಪ್ಪ ಬೆಳ್ಳುಳ್ಳಿ ಹಾಕಿ ತಳಿಸ್ಲೆ, ಉಳ್ಳಾಗಡ್ಡಿ ಹಾಕಿ ತಳಿಸ್ಲೆ? ಒಂದು ಬೆಳ್ಳುಳ್ಳಿ ಒಂದು ಉಳ್ಳಾಗಡ್ಡಿ ಎರಡು ಹಾಕ್ಬಿಡು, ಚಲೋ ಆಕತಿ. ಇನ್ನೂ ಟೇಸ್ಟ್ ಮಸ್ತ್ ಆಕತಿ. ಒಂದೆರಡು ಜೀರಿಗೆ ಸಾಸಿವೆ, ಒಂದು ಬೆಳ್ಳುಳ್ಳಿ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಾಕಿ ಹಾಕಿ ಸೊಪ್ಪು ಹಾಕಿ ಆಮೇಲೆ ಒಂದು ಈಟು ಉಪ್ಪು ಹಾಕಿಬಿಡು. ಮೊದಲ ಉಪ್ಪು ಹಾಕ್ಬಿಡವ, ಮತ್ತು ಒತ್ತಟೆ ಕತ್ತಿದ್ರೆ ಒತ್ತಟೆ ಕತ್ತದಿಲ್ಲ ಅದು. ಒಂದು ಚೂರು ಇದಾದ್ಮ್ಯಾಗ ಉಪ್ಪು ಹಾಕಿ ಚಲೋ ತಂಗ ಕಲಿಸ್ಬಿಡು. ಹ್ಞೂ ಅಕ್ಕ ಆತವ. ಬಿಟ್ರೆ ಇನ್ನೂ 10 ಐಟಮ್ ಲಿಸ್ಟ್ ಹೇಳ್ತಿದ್ಲನ, ಯಾಕೆ ಅಲ್ಲಿಗೆ ನಿಲ್ಲಿಸಿಲ್ಲ. ಗಿಣ್ಣಂತ ಬಿಸಿ ಬಿಸಿ ಚಪಾತಿ ಅಂತ ಸೊಪ್ಪು ತಳಿಸ್ಬೇಕಂತ. ಹಿಂಗೆ ನೋಡಿ ಮಾಡ್ತೀವಿ ಅಂತ ನಿಂತ ಬಿಟ್ರೆ ಸಾಕು, ಸೀದಾ ಕಾಲು ಕೆಳಗೆ ಹಾಕ್ಯಂತಾರೆ, ಸೀದಾ ಆಳ ಮಾಡಿಬಿಡ್ತಾರೆ. ಅದ ನಾನು ಮಾಡಂಗಿಲ್ಲ ಅಂತ ಕುಂತಾಗ ಒಂದು ಕೆಲಸ ಹೇಳಾಕ ಹಿಂದೆ ಮುಂದೆ ನೋಡ್ತಿದ್ಲು. ಏನು ಮಾಡ್ಬೇಕು ಅಂತ ಕೇಳಿದ ತಕ್ಷಣ ಹಂಗೆ ಒಂದ್ರ ಮ್ಯಾಗ ಒಂದು ಲಿಸ್ಟ್ ಹೇಳಕ್ತಾಳೆ. ಲಿಸ್ಟ್ ಅದಕ್ಕೆ ಈ ಹಾಳಾದ ಅಡುಗೆ ಮನೆಗೆ ಬರ್ತಿದ್ದೇ ಇಲ್ಲ. ಕಾಮ್ ಡೌನ್ ಬಸವ, ಕಾಮ್ ಡೌನ್.
ಶಾಂತಿ ಆಗೋ ಶಾಂತಿ ಆಗೋ. ಈಗ ನನ್ನ ಕೆಲಸ ಸಾಧಿಸ್ಬೇಕಾಗಿತ್ತು ನಾನು. ಇವರೆಲ್ಲ ಹೇಳೋ ಈ ಸಣ್ಣ ಪುಟ್ಟ ಕೆಲಸ ನನಗೆ ಮ್ಯಾಟ್ರ್ ಆಗಲ್ಲ. ಇವನ್ನೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿ ಇವ್ರನ್ನೆಲ್ಲ ಒಳಗೆ ಹಾಕ್ಕೊಂಡು ನಾ ಹೇಳ್ದಂಗೆ ಕೇಳೋ ಗೊಂಬಿಗಳನ್ನ ಮಾಡ್ಕೋಬೇಕು ನಾನು. ಅದಕ್ಕೆ ನಾ ಈ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬೇಕು. ಸ್ನೇಹ ಸಮಾಧಾನ ಸಮಾಧಾನ. ನಾ ಸಾಧಿಸೋ ದೊಡ್ಡ ಕೆಲಸದ ಮುಂದೆ ಇವೆಲ್ಲ ಮ್ಯಾಟ್ರ್ ಅಲ್ಲ. ನಾಳೆ ನಾನು ಆರಾಮ್ ಕುರ್ಚಿ ಮೇಲೆ ಕುತ್ಕೊಂಡು ಇವರಿಗೆಲ್ಲ ಆರ್ಡ್ರ್ ಮಾಡೋ ಮುಂದೆ ಕೈ ಕಟ್ಕೊಂಡು ಮಾಡ್ಬೇಕು. ಇವರೆಲ್ಲರೂ ಹಂಗೆ ಮಾಡ್ಬೇಕಲ್ಲ. ಅದಕ್ಕೆ ಇವರೆಲ್ಲರ ಮಾತಿಗೆ ನಾ ಕೇಳಬೇಕಾಗಿದ್ದು ಅನಿವಾರ್ಯ ಐತಿ. ಸಮಾಧಾನ ಸಮಾಧಾನ. ಮಾಡಿಸ್ರಿ. ಈಗ ನೀವು ಏನು ಬೇಕು ಅದನ್ನ ಮಾಡಿಸ್ಕಿರ್ರಿ. ಆಮೇಲೆ ಆಯ್ತು ನೋಡಿ ನಿಮ್ಮನ್ನು ಆಟ ಆಡಿಸೋದು ಹೆಂಗೆ ಆಡಿಸ್ತಾನೆ ಅನ್ನೋದು. ಇದ ಗ್ಯಾಪ್ನಾಗ ಹೆಂಗಾರ ಮಾಡಿ ಎಲ್ಲರ ಒಂದು ಚಲೋ ಕೆಲಸ ಹುಡ್ಕೋಬೇಕು. ಅಂದ್ರೆ ಅರ್ಧ ಕೆಲಸದಿಂದ ತಪ್ಪಿಸ್ಕೋಬೋದು. ಮುಂಜಾನೆ ಒಂದು ಕೆಲಸ 2 ಕೆಲಸ, ಸಂಜೆ ಮುಂದೆ ಬಂದ್ಮೇಲೆ ಒಂದು ಕೆಲಸ 2 ಕೆಲಸ ಏನಾರ ಒಂದು ಮಾಡಿದ್ರೆ ಮುಗಿದ್ಬಿಡ್ತೈತಿ. ಇಡೀ ದಿನ ಮನೆಯಾಗಿದ್ರೆ ಹಿಂಗೆ ಲಿಸ್ಟ್ ಮೇಲೆ ಲಿಸ್ಟ್ ಹೇಳಕ್ಕೆ ನಿಲ್ತಾರೆ. ಹಿಂಗೆ ಬೆಣ್ಣೆ ಹೆಚ್ಚಿಗೆಂತನ ಎಲ್ಲರ ಹೊರಗೆ ಜಲ್ದಿ ಕೆಲಸ ಹುಡುಕ್ಕೋಬೇಕು ನಾನು. ಅಂದ್ರೆ ಇಡೀ ದಿನ ಆರಾಮಿದ್ದು ಬರ್ಬೋದು. ಅಯ್ಯೋ, ಅವು ಇನ್ನೂ ಬರಲಿಲ್ಲಲ್ಲ. ಏನು ಮಾಡಲಿ? ಮನ್ಯಾಗ ನೋಡಿದ್ರಿ ಯಾರೂ ಇಲ್ಲ. ನಮ್ಮ ಅಣ್ಣಾರು ಇದ್ದಿದ್ರೆ ಏನರ ತರ್ಸಾಕ್ಬಿಡ್ತಿತ್ತು. ಅಣ್ಣಾರಿಬ್ಬರೂ ಇಲ್ಲ. ಯಾಕೆ ಮರ ಏನು ಮಾಡಕ್ಕೆ? ಏನು ಮಾಡಲಿ? ನಾನು ಹೋಗಿ ಏನರ ತರಲೇನೋ ಹೊರಗೆ ಹೋಗಿ. ಯವ್ವ, ಅವು ಗೊತ್ತಾದ್ರೆ ಕೆರಾನ ತಗೊಂಡು ಹೊಡೆದ್ಬಿಡ್ತಾಳೆ ನನಗೆ. ಆಮೇಲೆ ಯಾಕೆ ಬೇಕಾಗೈತಿ? ಯವ್ವ, ನಮ್ಮ ಇನ್ನೇನು ಚಾಲು ಮಾಡ್ತಾಳೆ ಏನ? ನಮ್ಮವು ಬಡಾನ್ರ ಬರವಲ್ಲತ್ತಾಗ. ಎಲ್ಲಿ ಹೋದ್ಲು? ಅಯ್ಯ ಸುಜಾತ, ಇಲ್ಲೇ ಬಂದು ಕುಂತಿ? ಅಲ್ಲ, ಅಲ್ಲಿ ಒಳಗೆ ನಿಮ್ಮ ಅತ್ತಿಯರು ಬಂದಾರ. ಮುಂಜಿಟ್ಟು ಮಾತಾಡ್ಸ್ಕೊಂತ ಕುಂದ್ರಬಾರ್ದನ? ನಾವರ ಅವ್ರ ಜೊತೆ ಏನು ಮಾತಾಡೋಣ? ನಮ್ಗರ ಋಣಾನರ ಇಲ್ಲ, ವಹಿವಾಟರ ಇಲ್ಲವ. ಅದ್ರಾಗ ನೋಡಿದ್ರೆ ಅವ್ರು ನಾವು ಒಂದು ಮಾತಾಡಿದ್ರೆ ತಾವು ಒಂದು ಮಾತಾಡ್ತಾರೆ. ಅದಕ್ಕೆ ನೀನು ಮಾತಾಡ್ಸ್ಕೊಂತ ಕುಂದ್ರು ಬಾ. ಅತ್ತಿಯರಿದ್ರೆ ಮಾತಾಡ್ಸಿದ್ರು, ಮತ್ತು ಅತ್ತಿಯರು ಇಲ್ಲ ಅಲ್ಲಿ ಮನ್ಯಾಗ. ನೀನು ಅವ್ರ ಜೋಡಿ ಮಾತಾಡ್ಕೊಂತ ಕುಂತ್ರೆ ನಾವು ಒಳಗಿನ ಮಾಡ್ಕೊಂತೇವ. ಇಲ್ಲಾಂದ್ರೆ ಆಮೇಲೆ ಹುಯಿ ಅಂತಾರೆ ನೋಡು. ಯಾರು ಮಾತಾಡಲೇ ಇಲ್ಲ, ಕೇರ ಮಾಡಲಿಲ್ಲ, ಬಂದ್ರೇನು ಅನ್ಲಿಲ್ಲ, ಹೋದ್ರೇನು ಅನ್ಲಿಲ್ಲ ಅಂತಂದು ಹುಯಿ ಅಂತ ಜಗಳ ಮಾಡ್ತಾರವ. ಆಮೇಲೆ ಎಲ್ಲರೂ ಸೇರಿ ನಮ್ಮನ್ನು ಬೈತಾರೆ. ನಾವೆಲ್ಲಿ ಬೈಸ್ಕೊಳಕ್ಕೆ ಹೋಗೋನು? ಹೋಗು, ಒಳಗೆ ಹೋಗಿ ಮಾತಾಡ್ಕೊಂತ ಕುಂದ್ರು ಹೋಗು. ಯವ್ವ, ಅವ್ರ ಜೊತೆ ಏನು ಮಾತಾಡಲಿ ಯವ್ವ ನಾನು? ಸರಿ ಬಂದಾಗನ ಹೋಗೋಣ ಅನ್ನಕತ್ತಿದ್ರು. ಈ ಸರಿ ಪಕ್ಕ ನಾನು ಕರ್ಕೊಂಡು ಹೋಗಾಕ ಬಂದಾರ ಅವರು. ನನಗಾರ ಹೋಗಾಕ ಮನಸ್ಸಿಲ್ಲ. ಈಗ ಹೋಗಿ ಮಾತಾಡ್ಕೊಂತ ಕೂತ್ಕೊಂಡ್ರೆ ಅದಾನ ಯಾವ ಅಂತಂದು ಇಲ್ಲದ್ದು ಏನೇನಾರು ಒಟ ಅಂತಾರೆ. ಅವ್ರ ಜೋಡಿ ಮಾತಾಡಾಕ ಹೆದರಿಕೆ ಆಗಾಕತ್ತತ್ ನನಗೆ. ನಮ್ಮವ್ವ ಒಬ್ಬಾಕಿ ಯಾಕರ ಇವತ್ತು ಹೊಲಕ್ಕೆ ಹೋದ್ಲ ಅನ್ಸಾಕತ್ತತ್ ನೋಡಿ ನನಗೆ. ಇಲ್ಲೇ ಗಾಳಿಗೆ ಬಂದು ಕುಂದ್ರಬೇಡ ಅಂತಂದು ಅತ್ತಿಯರು ಬೈದಾರಿಲ್ಲ. ಮತ್ತು ಇಲ್ಲಿ ಬಂದು ಗಾಳಿ ಕುಂತಿಯಲ್ಲ, ಎಷ್ಟು ಸಣ್ಣಕ್ಕಿದ್ದೀನಿ ನೀನು. ನನ್ನ ನಡಿ ಕೂಸಿಗೆ ತಂದು ಹಿಡಿತಿದ್ವಿ. ಒಳಗೆ ನಡಿ ಮೊದಲ ತಂಡಿ ಗಾಳಿ ಜಗ್ಗ ಬಿಸೈತಿ ನೋಡಲ್ಲೇ. ಬರೋ ಅಂತ ನಮ್ಮನಿ ನಡಿ ಒಳಗೆ ನಡಿ. ಹೆಂಗೂ ಈಕಿಗೂ ಹೋಗಕ್ಕೆ ಇಷ್ಟ ಇಲ್ಲ ಅನ್ನಕತ್ತಾಗ ನನಗೂ ಈಕಿನ ಕಳ್ಸೋಕೆ ಇಷ್ಟ ಇಲ್ಲ. ಯಾಕಂದ್ರೆ ಈಕಿ ಹೋದ್ರೆ ಈಕಿ ಜೋಡಿ ನನ್ನ ಕೂಸು ಹೋಗ್ಕತಿ. ನನ್ನ ಕೂಸಿನ ಬಿಟ್ಟು ನಾ ಹೆಂಗಿರಲಿ? ಇದು ಚಲೋ ಟೈಮ್. ಈಕಿ ತಲೆಯಾಗ ಏನಾರು ಒಂದು ಹಾಕಿ ಇಲ್ಲೇ ಇರಂಗ ಮಾಡ್ಬೇಕಲ್ಲ. ತಡೆ, ಏನರ ವಿಚಾರ ಮಾಡ್ತೀನಿ. ಸುಜಾತ, ನನಗೆ ಒಂದು ಐಡಿಯಾ ಬಂದೈತಿ. ಹೇಳ್ಯಾ? ನೀ ಹಂಗೆ ಮಾಡ್ತೀಯ ಮತ್ತೆ ಯಾರಿದ್ರಿಗೂ ಹೇಳಬಾರ್ದಾ? ನಾ ಹೇಳೀನಿ ಅಂತಂದು. ಯವ್ವ ಇಲ್ಲಿ ಹೇಳ ಯವ್ವ. ಏನು ಹಂಗಲ್ಲ ಸುಜಾತ, ಈಗ ಹೆಂಗೂ ನಿಮ್ಮ ಅತ್ತಿಯರು ನೀನು ಕರ್ಕೊಂಡು ಹೋಗಕ್ಕೆ ಬಂದಾರ. ಹೆಂಗೂ ನಿನಗೂ ಹೋಗಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಿನಗೆ ಆರಾಮಿಲ್ಲ, ಭಾಳ ತ್ರಾಸಾಗೈತಿ ಅಂತಂದು ನಾಟಕ ಮಾಡಿಬಿಡು. ಅಲ್ಲಿ ಕರ್ಕೊಂಡು ಹೋದ್ರೂ ಅವರ ನೀನು ಚಾಕ್ರಿ ಮಾಡ್ಬೇಕಾಕತಿ ಅನ್ನಂಗೆ ನೀನು ಒಂದು ಜೋರಾಗಿ ನಾಟಕ ಮಾಡಿಬಿಡು. ಅಂದ್ರೆ ಅವ್ರು ನಂಬಿ ಕರ್ಕೊಂಡು ಹೋದ್ರೆ ಮತ್ತೆ ಸ್ನಾನ ಮಾಡ್ಬೇಕಾಕತ್ಲೇ ಯಾಕೆ ಬೇಕಂತಂದು ಬಿಟ್ಟು ಹೋಗ್ಬಿಡ್ತಾರ. ಹೌದಲ್ಲ? ಹೌದು ನೋಡು, ನೀ ಹೇಳೋದು ಕರೆ. ಹಂಗೆ ಮಾಡ್ತಾನೆ ನಾನು ಚಂದಂಗದನಿ ಆರಾಮದನಿ ಅಂತಂದ್ರೆ ಮತ್ತೆ ಆಕಿ ಚಾಕ್ರಿ ಮಾಡಕ್ಕೆ ನನ್ನ ಮೊದ್ಲು ಇಲ್ಲಿಂದ ಕರ್ಕೊಂಡು ಹೋಗ್ಕಳ. ಬೇಡ ಹಂಗೆ ಮಾಡ್ತಾನೆ. ಒಟ್ಟು ಆರಾಮನೇ ಇಲ್ಲ ನನಗೆ. ಹಿಂಗೆ ಬಿದ್ದಾನೆ ಅನ್ಬೇಕು. ಹಂಗೆ ಮಾಡ್ತೇನೆ. ಈಗ ನಾ ಆಕಿದ್ರಿಗೆ ಬಂದ್ರೆ ಮತ್ತೆ ಆಕಿಗೆ ಡೌಟ್ ಬರ್ತತಿ. ನಾನೀಗ ಆಕಿದ್ರಿಗೆ ಬರೋದಿಲ್ಲ. ನೀನೇ ಏನಾರ ಮಾತಾಡಿಸಿ ಮ್ಯಾನೇಜ್ ಮಾಡು. ನಾನು ಒಳಗೆ ಕೊನೆಗೆ ಹೋಗಿ ಮಕ್ಕಂಬಿಡ್ತೇನೆ. ಯಾಕೆ ಎದ್ದು ಬರುವಲ್ಲು ಸುಜಾತ ಅಂದ್ರೆ ನೀನು ಅದನ್ನ ಹೇಳು. ಆಕೆಗೆ ಭಾರಿ ತ್ರಾಸಾಗೈತಿ, ಎದ್ದು ನಿಲ್ಲಾಕ ಬರುವಲ್ತು, ಹಂಗೆ ಹಾಸಿಗೆನ ಹಿಡ್ದಾಳ ಅಂತ ಹೇಳಿಬಿಡು. ಏನು ಆತು, ಹಂಗೆ ಹೇಳ್ತಾನೆ. ಹೋಗು ನೀನು ಕೊನೆಗೆ ಹೋಗಿ ಮಕ್ಕ ಹೋಗು. ಹಿಟ್ಲು ಬಾಗಲ್ದಾಗ ಹೋಗು. ಇಲ್ಲ ಆಸೆ ಹೋದಿ ಅಂದ್ರೆ ಮತ್ತೆ ನೋಡ್ತಾರ ಅವರು. ಹಿಟ್ಲು ಬಾಗಲ್ದಾಗ ಹೋಗಿ ಕೊನೆಗೆ ಹೋಗಿ ಹೊಚ್ಕೊಂಡು ಮಕ್ಕಂಬಿಡು. ನಾನು ಏನಾರು ಹೇಳಿ ಮ್ಯಾನೇಜ್ ಮಾಡ್ತೇನೆ. ಓನವಯ್ಯವ ಅಟ್ಟು ಮಾಡಿ ಪುಣ್ಯ ಕಡೆಯ. ಹಂಗೆ ಅವು ಬಂದ್ಲು ಅಂದ್ರೆ ಜಲ್ದಿ ಆಕಿಗೆ ಕೋಳಿಯರ ಏನಾರು ತಗೊಂಬಂದು ಹಣಿ ಅನ್ನೇವ. ಇಲ್ಲ ಅಂದ್ರೆ ಜೀವ ತಿಂತಾಳಕಿ ನನಗೆ. ಅಲ್ಲಿ ಮತ್ತು ಗಂಡನ ಮನೆಗೆ ಹೋದ್ಮ್ಯಾಗ ಅಯ್ಯೋ ನಾನು ನಿಮ್ಮ ತವ್ರ ಮನೆಗೆ ಬಂದಿದ್ದೆ, ನನಗೊಂದು ಕೋಳಿ ತಂದು ಮಾಡಿ ಹಾಕಲಿಲ್ಲ, ಒಂದು ತತ್ತಿ ತಂದು ಮಾಡಿ ಹಾಕಲಿಲ್ಲ, ಒಂದು ಕುರಿ ತಂದು ಮಾಡಿ ಹಾಕಲಿಲ್ಲ ಅಂತಂದು ಒಟ್ಟ ಅಂತಾಳ. ಹಾಗಾಗಿ ಅವು ಹೇಳು ಕೋಳಿ ತಗೊಂಬಂದು ಆಕೆಗೆ ಅಡುಗೆ ಮಾಡಿ ತಿನ್ನಿಸಿ ಮೊದ್ಲು ಇಲ್ಲಿಂದ ಸಾಕಾಕನ್ಯವ ಅವಾಗ. ಕೋಳಿಯ ಆತ ತಗೊಳವ. ನೋಡೋಣ, ಅತ್ತಿಯರು ಬರಲಿ ಹೇಳ್ತೀನಿ ಏನಂತಾರ. ಹೌದಿಲ್ಲ? ಅವ್ರ ಹತ್ರನೂ ಅದಾವ ಇಲ್ಲ ಯಾರಿಗೆ ಗೊತ್ತು.
ಹೇಳಿದ ಮ್ಯಾಗ ಗೊತ್ತಾಕತ್ತಲ್ಲ. ನೋಡೋಣ ಅವು ಬರಲಿ, ಅತ್ತಿಯರು ಬರಲಿ. ನೀ ಹೋಗಿ ಕೊನೆ ಮಕ್ಕ ಹೋಗಿ. ಹ್ಞೂ